ಹಾಯ್ ನಮಸ್ತೆ. ಎಸ್, ಕ್ವಿಕ್ ಕುಕ್ ಕಾರ್ಯಕ್ರಮಕ್ಕೆ ಎಲ್ಲ ಆಯುಷ್ ಟಿವಿ ವೀಕ್ಷಕರಿಗೂ ಕೂಡ ಆದರದ ಪ್ರೀತಿಯಾದಂತಹ ಸ್ವಾಗತ ಅಂಡ್ ವೆಲ್ಕಮ್. ಸೊ ಅದಕ್ಕಿಂತ ಮುಂಚೆ ನಾನು ನಿಮ್ಮ ತಿಂಡಿ ಪೋತ ರಂಗನಾಥ. ತಿನ್ನೋದೇ ನನ್ನ ಬಿಸ್ನೆಸ್, ತಿಂಡಿ ತಿನಿಸುಗಳೇ ನನ್ನ ವೀಕ್ನೆಸ್. ಎಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ವಿಕ್ ಆಗಿ ಕುಕ್ ಆಗುವಂತ ಅಡಿಗೆಗಳನ್ನ ನಾವು ನಿಮಗೆ ತೋರಿಸ್ತಾ ಬರ್ತೀವಿ. ಯಾವುದು ಈ ಅಡಿಗೆ, ಅದನ್ನ ಯಾರು ಮಾಡ್ತಾರೆ, ಅದನ್ನ ತಿಳ್ಕೊಳ್ಳುವಂತ ಕಾತರದಲ್ಲಿ ನೀವಿದ್ದೀರಾ ಅಂತ ನನಗೆ ಗೊತ್ತು. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮ ಅತಿಥಿಗಳನ್ನ ವೆಲ್ಕಮ್ ಮಾಡೋಣ. ಸೊ ಹಾಗಾದ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಎಸ್, ಮೊದಲನೇದಾಗಿ ನಿಮ್ಮ ಹೆಸರು? ನನ್ನ ಹೆಸರು ಸಾವಿತ್ರಿ ಅಂತ. ಸಾವಿತ್ರಿ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸ್ಪೆಷಲ್ ಆಗಿರುವಂತಹ ಕ್ವಿಕ್ ಅಡಿಗೆಗಳನ್ನ ಹೇಳ್ಕೊಡ್ತಾರೆ ನಮ್ಗೆ, ಹೌದಲ್ವಾ? ಓಕೆ. ಸೊ ರೆಡಿ ಇದ್ದೀರಾ ಅಲ್ವಾ ನೀವು? ಓಕೆ. ಅದಕ್ಕೂ ಮುಂಚೆ ನೀವು ಏನ್ ಮಾಡ್ಕೊಂಡಿರೋದು? ನಾನು ಹೌಸ್ ವೈಫ್. ಓಕೆ, ಹೋಮ್ ಮೇಕರ್. ಹೋಮ್ ಮೇಕರ್. ಸೊ ಅದನ್ನ ಬಿಟ್ಟು ಎಕ್ಸ್ಟ್ರಾ ಬೇರೆ ಏನಾದ್ರು ಮಲ್ಟಿ ಟ್ಯಾಲೆಂಟ್ ಅಂದ್ರೆ? ಮಲ್ಟಿ ಟ್ಯಾಲೆಂಟ್ ಅಂದ್ರೆ ನನ್ನ ಸಮಾಜ ಇದೆ, ಮಹಿಳಾ ಅಭ್ಯುದಯ ಸಂಘ ಅಂತ. ಅಲ್ಲಿ ಕಮಿಟಿ ಮೆಂಬರ್ ಆಗಿದ್ದೀನಿ ನಾನು. ಓಕೆ. ಸೊ ಮಹಿಳಾ ಅಭ್ಯುದಯ ಸಂಘ. ಓಕೆ. ಸೊ ಇದರಲ್ಲಿ ನೀವು ಕಮಿಟಿ ಮೆಂಬರ್ ಆಗಿದ್ದೀರಾ? ಕಮಿಟಿ ಮೆಂಬರ್. ಸೊ ಸ್ಪೆಷಲ್ ಆಗಿ ನಿಮ್ಮ ಮನೆಯಲ್ಲಿ ಯಾರೆಲ್ಲ ಇರ್ತಾರೆ? ನನ್ನ ಹಸ್ಬೆಂಡ್, ನನಗೆ ಟ್ವಿನ್ಸ್ ಇಬ್ರು ಹೆಣ್ಮಕ್ಳು. ಹೌದಾ? ಇಬ್ಬರಿಗೂ ಮ್ಯಾರಿಡ್. ಓಕೆ. ಅವ್ರಿಗೆ ಮಕ್ಕಳಾಗಿದೆ. ಓಕೆ. ಅವ್ರಿಗೂ ಟ್ವಿನ್ಸ್ ಏನಾದ್ರು ಆಯ್ತಾ? ಇಲ್ಲ ಇಲ್ಲ ಇಲ್ಲ. ಅವಳಿಗೊಂದು ಹೆಣ್ಮಗು, ಇವಳಿಗೊಂದು ಹೆಣ್ಮಗು. ಸೊ ನೋಡಿದ್ರೆ ಮೊಮ್ಮಕ್ಳು ಇರೋರ್ ತರ ಅಂತ ಕಾಣಿಸೋದಿಲ್ಲ. ನಿಜವಾಗ್ಲೂ ಈ ಸೌಂದರ್ಯದ ರಹಸ್ಯವೇನು ಅದನ್ನ ನಮ್ಮ ಅಡಿಗೆ ಮಾಡ್ತಾ ಮಾಡ್ತಾ ನಾನು ತಿಳ್ಕೊಂತೀನಿ. ಓಕೆ. ಸೊ ಹಾಗಾದ್ರೆ ಇವತ್ತು ಮೊದಲನೇದಾಗಿ ನಮಗೆ ಯಾವ ಡಿಶ್ ನ ಹೇಳ್ಕೊಡ್ತಾ ಇದೀರಾ? ನಾನು ಮೊದಲು ಸಿಹಿಯಾಗಿರ್ಲಿ ಅಂತ ಸ್ವೀಟ್ ಮಾಡ್ತಾ ಇದ್ದೀನಿ. ಸ್ವೀಟ್ ಮಾಡ್ಕೊಡ್ತೀರಾ? ಬ್ರೆಡ್ ಡ್ರೈ ಜಾಮೂನ್. ಎಸ್, ಬ್ರೆಡ್ ಡ್ರೈ ಜಾಮೂನ್ ನ ನೋಡೋದಕ್ಕೆ ಮಾಡೋದಕ್ಕೆ ಎಲ್ಲದಕ್ಕೂ ರೆಡಿ ಆಗಿರ್ತೀರಾ ನೀವು. ಎಸ್, ಬ್ರೆಡ್ ಡ್ರೈ ಜಾಮೂನ್ ಮಾಡುವಂತಹ ವಿಧಾನನೂ ಹೇಳ್ಕೊಡ್ತೀವಿ. ಬಟ್ ಅದಕ್ಕೆ ಬೇಕಾಗಿರುವಂತಹ ಒಂದು ಸಾಮಗ್ರಿಗಳು ಈಗಿದೆ, ನೋಡ್ಕೊಂಬನ್ನಿ. ಬ್ರೆಡ್ ಡ್ರೈ ಜಾಮೂನ್ ಬೇಕಾಗುವ ಪದಾರ್ಥಗಳು: ಕೊಬ್ಬರಿ ಬಾದಾಮಿ ಮಿಶ್ರಣ, ಬ್ರೆಡ್ ಪೌಡರ್, ಕೋವಾ, ಮಿಲ್ಕ್ ಪೌಡರ್, ತುಪ್ಪ, ಸಕ್ಕರೆ ಪಾಕ, ಎಣ್ಣೆ ಮತ್ತು ಹಾಲು. ಸೊ ನೋಡ್ಕೊಂಬಂದ್ರಿ ಬ್ರೆಡ್ ಡ್ರೈ ಜಾಮೂನ್ ನ ಮಾಡೋದಕ್ಕೆ ಏನೇನೆಲ್ಲ ಸಾಮಗ್ರಿಗಳು ಬೇಕು ಅಂತ ಅಂದ್ಬಿಟ್ಟು ಹೇಳಿ. ಸೊ ಹಾಗಾದ್ರೆ ರೆಡಿ ಮಾಡೋಣ ಮೇಡಮ್? ಓಕೆ. ಓಕೆ. ಸೊ ಮೊದಲನೇದಾಗಿ ಏನ್ ಕೊಡ್ಲಿ ನಾನು ಇವಾಗ? ಬ್ರೆಡ್ ಗ್ರಾಮ್ಸ್ ಕೊಡಿ. ಓಕೆ. ಸೊ ಬ್ರೆಡ್ ನ ಚೆನ್ನಾಗಿ ಪೌಡರ್ ಮಿಕ್ಸಿಗೆ ಹಾಕಿ ಪೌಡರ್ ಮಾಡ್ಕೊಂಡಿರೋದು. ಓಕೆ. ಇದೊಂದು ಸ್ಪೂನ್ ಬೇಕಾಗುತ್ತೆ. ಸೊ ನೀವು ಮನೆಯಲ್ಲಿ ಇರ್ಬೇಕಾದ್ರೆ ಹೋಮ್ ಮೇಕರ್ ಅಂತ ಅಂದ್ಬಿಟ್ಟು ಹೇಳಿದ್ರಿ. ಓಕೆ. ಜಾಸ್ತಿ ಫ್ರೀ ಟೈಮ್ ಅಲ್ಲಿ ಇದ್ದಾಗ ಏನೇನೆಲ್ಲ ಕೆಲಸಗಳನ್ನ ಮಾಡ್ತೀರಾ? ನಾ ಹೇಳ್ತೀವಲ್ಲ, ಸಮಾಜಕ್ಕೆ ಹೋಗ್ತೀನಿ, ಅಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಇದೆ. ಓಕೆ. ಕಲ್ಚರಲ್ ಪ್ರೋಗ್ರಾಮ್ಸ್ ಅಂತ ಹೇಳಿದ್ರೆ ನಾವು ಕಲ್ಚರಲ್ ಪ್ರೋಗ್ರಾಮ್ಸ್ ಅಂದ್ರೆ ಡ್ಯಾನ್ಸಿಂಗು, ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ಎಲ್ಲ ಮಾಡ್ತೀವಿ. ಓಕೆ. ಈಗ ನೆಕ್ಸ್ಟ್ ಕೋವಾ ಕೊಡಿ. ಕೋವಾ ಬೇಕಾ? ಸೊ ಕೋವಾ. ನೆಕ್ಸ್ಟ್ ಕೋವಾ. ಓಕೆ. ಕೋವಾ ಹಾಕ್ತಾ ಇದ್ದೀನಿ. ಇದಕ್ಕೆ 1 ಸ್ಪೂನ್ ಕೋವಾ ಹಾಕಿದ್ರೆ ಸಾಕು. ಸೊ ಕೋವಾನ ನೀವು ಅಂದ್ರೆ ಇವಾಗ ಇದು ಯಾವುದಕ್ಕೋಸ್ಕರ ಯೂಸ್ ಮಾಡ್ಕೊಳ್ಳೋದಕ್ಕಾಗುತ್ತೆ? ಇದು ಸ್ಟಫಿಂಗ್ ಒಂದೊಂಥರ ಬಿಡಬಾರ್ದಲ್ಲ, ಕ್ಲೀನ್ ಆಗಿ ಟೈಟ್ ಆಗಿರಲಿ ಅಂತ. ಓಕೆ. ಸೊ ಕೋವಾ ಆಯ್ತು. ನೆಕ್ಸ್ಟ್ ಸೊ ಮಿಲ್ಕ್ ಪೌಡರ್ ಕೊಡಿ. ಮಿಲ್ಕ್ ಪೌಡರ್ ಕೂಡ ಹಾಕ್ತಾ ಇದೀರಾ ಇದಕ್ಕೆ? ಮಿಲ್ಕ್ ಪೌಡರ್ 2 ಸ್ಪೂನ್ಸ್ ಹಾಕ್ತಾ ಇದ್ದೀನಿ. 2 ಸ್ಪೂನ್. ಸೊ ಇದನ್ನ ಜಾಸ್ತಿ ನಾವು ಮನೇಲಿ ಇರ್ಬೇಕಾದ್ರೆ ಯಾವಾಗ್ಲಾದ್ರೂ ತಿನ್ಬೋದಾ? ಕ್ವಿಕ್ ಆಗಿ ಮಾಡ್ಕೊಂಡು? ಓಕೆ. ಡ್ರೈ ಆಗಿರುತ್ತಲ್ಲ, ಯಾವಾಗ ಬೇಕಾ, ಎಷ್ಟು ದಿವಸ ಇಟ್ಟರು ಏನೂ ಆಗಲ್ಲ ಇದು. ನೆಕ್ಸ್ಟ್ ಸ್ವಲ್ಪ ಮಿಲ್ಕ್. ಓಕೆ. ಸೊ ಇವಾಗ ಹಾಲಿನ ಪೌಡರ್ ಏನಕ್ಕೆ ಅಂದ್ರೆ ಅದು ಮಿಕ್ಸ್ ಆಗಕ್ಕೆ. ಓಕೆ. ಸ್ವಲ್ಪ ಸೊ ಹಾಲಿನ ಪೌಡರ್ನ ಹಾಕೊಂಡು ಹಾಲನ್ನು ಹಾಕೊಂಡ್ರೆ ಇನ್ನು ಎಕ್ಸ್ಟ್ರಾ ಟೇಸ್ಟ್ ಸಿಗುತ್ತೆ. ಮತ್ತೆ ಇದು ಉಂಡೆಗೆ ಬರ್ಬೇಕಲ್ಲ, ಇಲ್ಲ ಅಂದ್ರೆ ಇದು ಇದಾಗಿರುತ್ತೆ, ಅದು ಏನು ಡ್ರೈ ಆಗಿರುತ್ತಲ್ಲ, ಸಾಫ್ಟ್ನೆಸ್ ಬರಲ್ಲ ಅಂತ. ಸೊ ಅದು ಕೋವಾ ಜೊತೆಗೆ ಕಂಪ್ಲೀಟ್ ಆಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಇದು ಮಾಡ್ಬೇಕದು. ಹಾಲು ಎಷ್ಟು ಹಾಕಬಹುದು ನೀವು ಅದಕ್ಕೆ? ಹಾಲು ಒಂದು 2-3 ಸ್ಪೂನ್ಸ್. ಅದು ನೋಡಿದ್ರೆ ಗೊತ್ತಾಗುತ್ತೆ, ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಅದು ಉಂಡೆಗೆ ಬರುತ್ತಾ ಜಾಸ್ತಿ. ಹಾಲಿನೂ ಬೇಕಾಗಬಹುದು ನಿಮಗೆ? ಇಲ್ಲ, ಸಾಕು. ಕೋವಾ ಹಾಕಿದೀವಲ್ಲ, ಅದು ಮಿಕ್ಸ್ ಮಾಡಿದ್ರೆ ಕ್ಲೀನ್ ಆಗಿದೆ. ನಿಮ್ಮ ಮನೆಯಲ್ಲಿ ತುಂಬಾ ಇಷ್ಟ ಪಡೋರು ಯಾರು ಈ ಡ್ರೈ ಜಾಮೂನ್ ಅನ್ನ? ಬ್ರೆಡ್ ಡ್ರೈ ಜಾಮೂನ್ ಸ್ಪೆಷಲ್ ಆಗಿ? ಡ್ರೈ ಜಾಮೂನ್ ನನ್ನ ಎರಡನೇ ಮಗಳು ತುಂಬಾ ಇಷ್ಟ ಪಡ್ತಾರೆ. ತುಂಬಾ ಇಷ್ಟ. ಓಕೆ. ಇದನ್ನ ಈಗ ಉಂಡೆ ಮಾಡ್ಕೊಂಡು ಸ್ಟವ್ ಅನ್ಸಿ ಎಣ್ಣೆ ಇಟ್ಟಿರೋಣ ಅಷ್ಟೊತ್ತಿಗೆ. ಸರಿ. ಎಣ್ಣೆ ಕಾಯ್ಬೇಕಲ್ಲ. ಸೊ ಇಲ್ಲಿ ಇವಾಗ ಇದು ಉಂಡೆನ ಕಲಿಸ್ಕೊಂಡಿದ್ದಾಗಿದೆ. ಇದು ಎಣ್ಣೆ ಕಾಯ್ಬೇಕು. ಸ್ವಲ್ಪ ಫ್ಲೇವರ್ಗೆ ಗೀ ಅಂಡ್ ಆಯಿಲ್ ಎರಡೂ ಹಾಕ್ತೀನಿ. ಓಕೆ. ತುಪ್ಪ ಕೊಡಿ. ತುಪ್ಪ ಸ್ವಲ್ಪ ಒಂದು 2-3 ಸ್ಪೂನ್ಸ್ ತುಪ್ಪ ಸ್ವಲ್ಪ ಆಡ್ ಆಯ್ತು ಅಂತ ಹೇಳಿದ್ರೆ ಮಾತ್ರ ಇನ್ನೂ ಸಖತ್ತಾಗಿರುವಂತ ಫ್ಲೇವರ್ ಸಿಗುತ್ತೆ. ಇದು ಆಯಿಲ್ ಇದೆ. ಸೊ ಆಯಿಲ್ ಅಷ್ಟು ಹಾಕೊಂಡ್ರು ಪರವಾಗಿಲ್ಲ. ಹಾಕು, ಅದು ಮುಳುಗಬೇಕಲ್ಲ ಅದರೊಳಗಡೆ. ಇನ್ನು ಸ್ವಲ್ಪ ಆಯಿಲ್ ಬೇಕು. ಓಕೆ. ಕೊಡಿ ಆಯಿಲ್.
ಸಾಕಲ್ವಾ ಇಷ್ಟು? ಸಾಕು. ಸೊ ಜರ್ಮನಿಗೆಲ್ಲ ಹೋಗಿ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದೀರಾ, ಹೇಗಿತ್ತು ಆ ಒಂದು ದೇಶದ ಒಂದು ವಾತಾವರಣ ಎಲ್ಲ? ಸೂಪರ್ ಆಗಿತ್ತು. ಇಲ್ಲಿ ಕಂಪೇರ್ ಮಾಡಕ್ಕೆ ಅದು ಸಾಧ್ಯವೇ ಇಲ್ಲ. ನಮ್ದೇ ಅದು ಇದೆ ಇದು. ಹೌದು, ಖಂಡಿತ. ಸೊ ಮನೆಯಲ್ಲಿ ಸೊ ಇವಾಗ ಸರ್ ಏನ್ ಮಾಡ್ತಾರೆ? ಸರ್ ಓಲ್ವೋ ಕಂಪ್ನಿಲಿ ಕೆಲಸ ಮಾಡ್ತಾರೆ. ಓಲ್ವೋ ಕಂಪ್ನಿಯಲ್ಲಿ ಕೆಲಸ ಅವ್ರು ಯಾವಾಗಲೂ ಹೊರಗಡೆ ಇರೋದೇ, 90% ಹೊರಗಡೆನೇ ಇರ್ತಾರೆ ಅವರು. ಈ ಥರ ಉಂಡೆ ಮಾಡ್ಕೋಬೇಕು, ಈ ಥರ ಉಂಡೆ ಮಾಡ್ಕೊಳ್ಬೇಕು. ಚಿಕ್ಕದಾಗಿ ಮಾಡ್ಕೊಂಡ್ರು ಪರವಾಗಿಲ್ಲ ಅಲ್ಲ? ನಾವು ಯಾವ ಸೈಜ್ ಬೇಕೋ ಅದು ನಮ್ಮ ಇಷ್ಟ. ಸೊ ಎಷ್ಟು ಬಾಯಿ ದೊಡ್ಡದಾಗಿರುತ್ತೆ ಅಷ್ಟು ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಹಾ, ಕರೆಕ್ಟ್ ಆಗಿರುತ್ತೆ. ಸೊ ಇದನ್ನ ಕ್ಲೀನ್ ಆಗಿ ಎಷ್ಟು ಬೇಕೋ ಅಷ್ಟಾಗಿ ಉಂಡೆ ಮಾಡ್ಕೊಂಡು ಇಟ್ಕೊಂಡು ಬಿಡ್ಬೋದಲ್ವಾ? ಹೌದು, ನಮ್ಗೆ ಯಾವ ಸೈಜ್ ಬೇಕೋ ಆ ತರ ಉಂಡೆ ಮಾಡ್ಕೋಬಹುದು. ಓಕೆ. ಸೊ ನೋಡ್ತಾ ಇದ್ರೆ ಒಂಥರ ಈ ಗುಲಾಬ್ ಜಾಮೂನ್ ನೋಡ್ದಂಗೆನೆ ಆಗುತ್ತೆ. ಗುಲಾಬ್ ಜಾಮೂನೇ ಅದು ಬ್ರೆಡ್ ಹಾಕಿದೀವಿ, ಬ್ರೆಡ್ ಹಾಕಿದೀರಾ. ಸೊ ಹಾಗಾಗಿ ಒಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ಟೇಸ್ಟ್ ಇರುತ್ತೆ. ಕೋವಾ, ಹಾಲ್, ಮಿಲ್ಕ್ ಪೌಡರ್ ಹಾಕಿದೀವಲ್ಲ. ಹೇಗೆ ಕಲಿತ್ರಿ ಇದನ್ನ ಆಕ್ಚುಲಿ? ನಮ್ಮ ಫ್ರೆಂಡ್ ಒಬ್ರು ಮಾಡಿದ್ರು, ಓಕೆ, ಅದನ್ನ ನೋಡಿ ನಾನು ಕಲ್ತ್ಕೊಂಡೆ. ಓಕೆ. ಸೊ ನಿಮ್ಮ ಫ್ರೆಂಡ್ ಇನ್ನೂ ಬೇರೆ ಬೇರೆ ವೆರೈಟೀಸ್ ಎಲ್ಲ ಹೇಳ್ಕೊಡ್ತಾ ಇರ್ತಾರೆ, ಎಲ್ಲ ನೀವು ಅವ್ರ ಹತ್ರ ಹೇಳ್ಕೊಡ್ತಾ ಇರ್ತೀರಾ? ಕಿಟಿ ಪಾರ್ಟಿಗಳೆಲ್ಲ ಇರುತ್ತೆ. ಕೆಲವು ಸರಿ ಹೆಂಗಸರು ಒಂದ್ ಕಡೆ ಸೇರ್ಬಿಟ್ರೆ, ನಾನು ಈ ತರ ಡಿಫ್ರೆಂಟ್ ಆಗಿ ಏನೋ ಒಂದು ಟ್ರೈ ಮಾಡಿದೆ, ನೀನು ಮನೇಲಿ ಟ್ರೈ ಮಾಡು, ಸೊ ಈ ತರ ಚೆನ್ನಾಗಿರ್ಬೋದು ಅಂತ ಅಂದ್ಬಿಟ್ಟು ಹೇಳ್ಕೊಡ್ತಾ ಇರ್ತಾರಲ್ವಾ? ಇದು ಆಯ್ತು. ಓಕೆ. ಈಗ ಎಣ್ಣೆ ಕಾದಿದೆಯಾ ನೋಡೋಣ. ಇದು ಒಂದೊಂದಾಗಿ ಈಗ ಹಾಕೋಣ. ಓಕೆ. ಸೊ ಮನೆಯಲ್ಲಿ ಇದನ್ನ ಯಾವ ಒಂದು ಸೀಸನ್ ಅಲ್ಲಿ ತಿಂತಾರೆ ಚೆನ್ನಾಗಿರ್ಬೋದು? ಯಾವ ಫೆಸ್ಟಿವಲ್ ಅಲ್ಲಿ ಮಾಡ್ಬೋದು, ಯಾರು ಗೆಸ್ಟ್ ಬಂದ್ರೆ ಮಾಡ್ಬೋದು, ಓಕೆ, ಏನಾದ್ರು ಪಾರ್ಟಿ ಇದ್ರೆ ಮಾಡ್ಬೋದು. ಸುಮ್ಮನೆ ಸ್ನಾಕ್ ಆಗೋ ಸಾಯಂಕಾಲ ತಿನ್ಬೋದು ಅಲ್ಲ, ಕ್ವಿಕ್ ಆಗಿ ಆಗ್ಬಿಡುತ್ತೆ. ಎಷ್ಟು ಬೇಗ ಆಗೋಯ್ತು ಅಂತ ಹೇಳಿದ್ರೆ ಉಂಡೆ ಕಟ್ಬಿಟ್ಟು ಕ್ಲೀನ್ ಆಗಿ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು ಉಂಡೆ ಕಟ್ಟಿ ರೆಡಿ ಇಟ್ಕೊಂಡಿದ್ರೆ ಒಂದು 10 ಮಿನಿಟ್ಸ್ ಅಷ್ಟೇ. ಸೊ ಇದು ಎಣ್ಣೆಲಿ ಹಾಕಿ ಕ್ಲೀನ್ ಆಗಿ ಕರಿಬೇಕಾಗತ್ತಲ್ಲ? ಎಣ್ಣೆ ಹಾಕಿ ಒಂದ್ ಸ್ವಲ್ಪ ಇದು ಗೋಲ್ಡನ್ ಬ್ರೌನ್ ಬರೋ ತನಕ ಕರಿಯೋದು. ಓಕೆ. ಇದನ್ನ ಪಾಕದ ಜೊತೆಗೆ ಏನಾದ್ರೂ ಹಾಕಬಹುದು? ಅಲ್ಲಿ ಶುಗರ್ ಸಿರಪ್ ಇಟ್ಟಿದೀವಲ್ಲ, ಅದ್ರಲ್ಲಿ ಸ್ವಲ್ಪ ಒಂದು ಸರ್ತಿ ಡಿಪ್ ಮಾಡ್ಬಿಟ್ಟು ಮತ್ತೆ ಅಲ್ಲಿ ಕೋಕೋನಟ್ ಅಂಡ್ ಬಾದಾಮಿ, ಸೊ ಅದು ಎಕ್ಸ್ಟ್ರಾ ಅಡಿಷನ್ ಗೆ, ಟೇಸ್ಟ್ ಗೆ. ಮನೇಲಿ ತುಂಬಾ ಇಷ್ಟಪಡೋದು ಯಾರು ಇದನ್ನ? ನಮ್ಮ ಎರಡನೇ ಮಗಳು. ಅವಳಿಗೆ ಜಾಮೂನ್ ಇಷ್ಟ ಇಲ್ಲ, ಡ್ರೈ ಜಾಮೂನ್ ಅಂದ್ರೆ ಲೈಕ್ ಮಾಡ್ತಾಳೆ ಅವಳು, ತುಂಬಾ ಲೈಕ್ ಮಾಡ್ತಾರಲ್ಲ. ಆ ಎಣ್ಣೆಲಿ ಕರಿತಾ ಇದ್ರೆ ಫ್ಲೇವರ್ ಚೆನ್ನಾಗಿದೆಯಾ? ಫ್ಲೇವರ್ ತುಂಬಾ ಚೆನ್ನಾಗಿ ಘಮ ಘಮ ಅಂತ ವಾಸನೆ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು. ಇದಾಗಿದೆ ಇದೀಗ. ಓಕೆ, ತೆಗೆದ್ಬೇಡ. ಸಕ್ಕತ್ತಾಗಿ ಬಂದಿದೆ, ಒಂಥರ ರೌಂಡ್ ಗೆ ಕಲರ್. ಈ ಗುಲಾಬ್ ಜಾಮೂನ್ ಅಂತಾನೆ ಅನ್ಕೊಂತಾರೆ ಕೆಲವರು, ನೋಡಿದ್ರೆ ಚಕ್ಕಂತ ಗುಲಾಬ್ ಜಾಮೂನ್ ಅಂತಾನೆ ಕಾಣುತ್ತೆ. ಹೌದು. ಸೊ ಇದನ್ನ ಎತ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು, ಬಿಕಾಸ್ ಎಣ್ಣೆ ಇರುತ್ತೆ ಅಲ್ಲ. ಹೌದು, ಮೈ ಮೇಲೆ ಇದಾಗುತ್ತೆ. ಈಗ ಅದು ಸಿರಪ್ ಕೊಡಿ. ಓಕೆ. ಸೊ ಈ ಸಿರಪ್ ಒಳಗೆ ಒಂದ್ಸರಿ ಒಂದು ಸೆಕೆಂಡ್ ಡಿಪ್ ಮಾಡೋದು ಅಲ್ಲ, ನೀವು ರೆಡಿ ಮಾಡ್ಕೊಳ್ಳಿ. ಮಾಡಬೇಕು, ಡಿಪ್ ಮಾಡ್ಬೇಕಲ್ವಾ? ಮಾಡಬೇಕು. ಶುಗರ್ ಸಿರಪ್ ಗೆ ಡಿಪ್ ಮಾಡ್ಬೇಕಾಗುತ್ತೆ. ಶುಗರ್ ಸಿರಪ್ ಡಿಪ್ ಮಾಡಿದಾದ್ಮೇಲೆ ಇದು ಕೊಬ್ಬರಿ, ಬಾದಾಮ್ ಅಂಡ್ ಕೊಬ್ಬರಿ. ಸೊ ಇದರಲ್ಲಿ ಬಾದಾಮ್ ಕೂಡ ಮಿಕ್ಸ್ ಮಾಡಿದ್ದೀರಾ? ಬಾದಾಮ್ ಅಂಡ್ ಒಣ ಕೊಬ್ಬರಿ ಪೌಡರ್ ಮಾಡಿರೋದು ಇದು. ಓಕೆ. ಸೊ ಬಾದಾಮಿ ಇನ್ನು ಕೂಡ ಆಡ್ ಮಾಡಿದ್ದೀರಾ. ಕೆಲವರು ಜಾಸ್ತಿ ಜನ ಏನ್ ಮಾಡ್ತಾರೆ, ಇವಾಗ ಡ್ರೈ ಜಾಮೂನ್ ಅಲ್ಲೇ ನಾವು ನೋಡ್ತೀವಿ ಅಂದ್ರೆ ಬರೀ ಕೊಬ್ಬರಿ ಮಾತ್ರ ಆಡ್ ಮಾಡ್ತಾರೆ. ಇದು ಹೆಲ್ತಿ ಫುಡ್, ಮಕ್ಕಳು ತಿಂದ್ರು ಅವ್ರಿಗೂ ಒಂದ್ ಸ್ವಲ್ಪ ರೆಸಿಸ್ಟೇಷನ್ ಸಿಗುತ್ತೆ. ಹೆಲ್ತಿ ಫುಡ್ ಅದು. ಸೊ ಸಿಕ್ಕಾಪಟ್ಟೆ ಹೆಲ್ತಿ ಆಗಿರುವಂತ ಫುಡ್ ನ ನಮಗೆ ಕೊಡ್ತಾ ಇದ್ದಾರೆ. ಎಸ್, ಕ್ವಿಕ್ ಆಗಿ ರೆಡಿ ಆಗಿದೆ. ಸೊ ಇವಾಗ ನೀವು ಸೂಪ್ ಅಲ್ಲಿ ಡಿಪ್ ಮಾಡೋದು. ಒಂದು ಸ್ಪೂನ್ ಕೊಡಿ. ಓಕೆ, ಸ್ಪೂನ್ ಇಲ್ಲಿದೆ. ಸಾಕಲ್ವಾ ಚಿಕ್ಕದು? ಸಾಕು ಸಾಕು. ತುಂಬಾ ಪುಟ್ಟಗಿದೆ ಸ್ಪೂನು ಕೂಡ. ಇದರಲ್ಲಿ ಹಾಕೋದಿನಿ. ಹಾ, ಓಕೆ. ಸೊ ಇವಾಗ ಡಿಪ್ ಮಾಡಿದಾಗಿದೆ ಅಲ್ಲ, ಶುಗರ್ ಸಿರಪ್ ಡಿಪ್ ಮಾಡಿದೀವಿ. ಎಸ್. ಈಗ ಇದು ತೆಗೆದು ಮತ್ತೆ ಈ ಕೊಬ್ಬರಿ ಇದೆಯಲ್ಲ, ಬಾದಾಮ್ ಅಂಡ್ ಕೊಬ್ಬರಿ ಮಿಕ್ಸ್ ಮಾಡಿದೀವಲ್ಲ, ಅದ್ರಲ್ಲಿ ಸುಮ್ಮನೆ ಇದು ಮಾಡಿಬಿಟ್ಟು ರೋಲ್ ಮಾಡ್ಬಿಟ್ಟು ಇದೊಂಥರ ಎಕ್ಸ್ಟ್ರಾ ಅಡಿಷನಲ್, ಎಕ್ಸ್ಟ್ರಾ ಆಡೆಡ್ ಫ್ಲೇವರ್ಸು. ಸರ್ವಿಂಗ್ ಬೌಲ್ ಕೊಡಿ. ಎಸ್, ಸರ್ವಿಂಗ್ ಬೌಲ್ ರೆಡಿ ಆಗಿದೆ, ನಮಗೋಸ್ಕರ ರೆಡಿ ಆಗಿದೆ. ಹೌದು. ಸೊ ನಿಮ್ಮ ಕೈಯಿಂದ ನಮಗೆ ಬರುತ್ತೆ ಅದು. ಇವಾಗ ನಾನು ಕಾಯ್ತಾ ಇದ್ದೀನಿ. ಇನ್ನೂ ಚೆನ್ನಾಗಿರುತ್ತೆ ಅಷ್ಟೇ ಅದು. ಓಕೆ, ಖುಷಿ. ಎಸ್, ಖಂಡಿತ ನಾನು ಮಾತ್ರ ವೆಯ್ಟ್ ಮಾಡ್ತಾ ಇದ್ದೀನಿ. ನಾವು ಮನೇಲೇ ಮಾಡ್ಕೊಂಡು ತಿನ್ನೋದಕ್ಕಿಂತ ಇನ್ನೊಬ್ರು ತಿಂದು ನಮ್ಗೆ ಹೇಳಿದ್ರೆ ಹೌದಲ್ವಾ, ಭಾರಿ ಹ್ಯಾಪಿ ಆಗಿರ್ತೀವಿ. ಹಂಚಿ ತಿನ್ನೋದ್ರಲ್ಲಿ ಸುಖ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಡ್ರೈ ಜಾಮೂನ್ ಅನ್ನ ಮಾಡ್ಕೊಟ್ಟಿದ್ದೀರಾ, ಅದು ಬ್ರೆಡ್ ಡ್ರೈ ಜಾಮೂನ್ ಅಂದ್ರೆ ಅದು ಡಿಫ್ರೆಂಟ್. ನಾನು ಸ್ಪೆಷಲ್ ಫಸ್ಟ್ ಟೈಮ್ ತಿಂತಾ ಇರೋದು ಇದನ್ನ. ಸೊ ಓಕೆ, ನಮಗೋಸ್ಕರ ಇವಾಗ ಬ್ರೆಡ್ ಡ್ರೈ ಜಾಮೂನ್ ರೆಡಿ ಆಗಿದೆ. ನಾನು ಟೇಸ್ಟ್ ಮಾಡೋದಕ್ಕೂ ರೆಡಿಯಾಗಿ ಕಾಯ್ತಾ ಇದ್ದೀನಿ. ಹಾಗಾದ್ರೆ ರೆಡಿ ಇದೆ ಅಲ್ವಾ? ಓಕೆ, ರೆಡಿ ಇದೆ. ಸೊ ಗಾರ್ನಿಶ್ ಮಾಡ್ಬಿಟ್ಟು ಸಿಕ್ಕಾಪಟ್ಟೆ ಸೂಪರ್ ಆಗಿ ನನಗೋಸ್ಕರ ಡ್ರೈ ಜಾಮೂನ್ ಬರ್ತಾ ಇದೆ ನಮ್ಮ ಕಡೆಗೆ, ವಿತ್ ಕೋವಾ ಡ್ರೈ ಜಾಮೂನ್.
ಎಸ್, ತಿಂದು ಹೇಳಿ ಹೇಗಿದೆ ಅಂತ. ಖಂಡಿತ ಹೇಳ್ತೀನಿ. ಸೊ ನೋಡ್ತಾ ಇದ್ದೀರಾ ವೀಕ್ಷಕರೇ, ನಿಮಗೂ ಕಾಣಿಸ್ತಾ ಇದೆ. ಎಸ್, ಟೇಸ್ಟ್ ಮಾಡೋದಕ್ಕೆ ನಾನು ರೆಡಿಯಾಗಿ ನಿಂತ್ಕೊಂಡಿದ್ದೀನಿ. ಬಟ್ ಆದರೆ ಇದನ್ನ ಮಾಡೋದು ಹೇಗೆ ಅನ್ನೋದನ್ನ ರೀಕ್ಯಾಪಲ್ಲಿ ತೋರಿಸ್ತೀವಿ, ನೋಡ್ಕೊಂಡ್ ಬನ್ನಿ. ಬ್ರೆಡ್ ಡ್ರೈ ಜಾಮೂನ್ ಮಾಡುವ ವಿಧಾನ. ಒಂದು ಬೌಲ್ಗೆ ಬ್ರೆಡ್ ಪೌಡರ್, ಕೋವಾ, ಮಿಲ್ಕ್ ಪೌಡರ್, ಹಾಲು ಹಾಕಿ ಕಲಿಸಿ ಉಂಡೆ ಮಾಡಿಕೊಳ್ಳಬೇಕು. ಮತ್ತೊಂದು ಪ್ಯಾನ್ಗೆ ತುಪ್ಪ, ಎಣ್ಣೆ ಹಾಕಿ ಕಾಯಿಸಿ ಕಾದ ಎಣ್ಣೆಯಲ್ಲಿ ಉಂಡೆ ಹಾಕಿ ಕರಿದು ಸಕ್ಕರೆ ಪಾಕದಲ್ಲಿ ಅದ್ದಿ ಒಣಕೊಬ್ಬರಿ ಮತ್ತು ಬಾದಾಮಿ ಪುಡಿ ಮಿಶ್ರಣದಲ್ಲಿ ಹಾಕಿದರೆ ಬ್ರೆಡ್ ಡ್ರೈ ಜಾಮೂನ್ ಸವಿಯಲು ಸಿದ್ಧವಾಗಿರುತ್ತೆ.